ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇದೇನಂತ ನೋಡ್ತಾ ಇದ್ದೀರಾ, ಇದು ಜೋಳವನ್ನು ಕ್ಲೀನ್ ಮಾಡಿ ಉಳಿದಿರುವಂಥ ಕಸ. ಇದರಲ್ಲಿ ತುಂಬಾ ಕಸ, ಕಡ್ಡಿ ಮತ್ತು ಹರಳು ಸೊ ಅದೆಲ್ಲ ಇರುತ್ತೆ. ಹಾಗೆ ನೋಡ್ಬೋದು ಜೋಳವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಮಾಡಿ ಒಂದು ದೊಡ್ಡ ಪುಟ್ಟಿಗೆ ಹಾಕ್ತಾರೆ. ಸೊ ಕೆಳಗಡೆ ಎಲ್ಲ ನೀವು ನೋಡ್ಬೋದು ಕಸ ಕಡ್ಡಿ ಎಲ್ಲ ಹೇಗೆ ತೆಗೆದು ಹಾಕ್ತಾ ಇದ್ದಾರೆ ಅಂತ. ಸೊ ಈ ಒಂದು ಪ್ರೋಸೆಸ್ ತುಂಬಾ ಮುಖ್ಯ ಆಗುತ್ತೆ. ಒಂದು ಹರಳಾಗಿರಲಿ, ಒಂದು ಕಸ ಕಡ್ಡಿ ಏನೇ ಇದ್ದರೂ ಕೂಡ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ರೊಟ್ಟಿ ಟೇಸ್ಟ್ ಬರೋದಿಲ್ಲ, ಮತ್ತು ಮಧ್ಯೆ ಆ ಒಂದು ಟೇಸ್ಟ್ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಕಸ ಇತ್ತು ಹಿಟ್ಟಲ್ಲಿ ಅಂತ. ಹಾಗೆ ಇವತ್ತು ನಾನು ಅಡುಗೆಗೆ ಪಲ್ಯ ಮತ್ತು ಅನ್ನ ಸಾಂಬಾರು ಎಲ್ಲನೂ ಮಾಡಿದ್ದೀನಿ. ಇವತ್ತು ನಾವು ಜೋಳವನ್ನು ಕ್ಲೀನ್ ಮಾಡಿದ್ದಾದಮೇಲೆ ಇವತ್ತು ಕೂಡ ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಅದಾದಮೇಲೆ ಅಂದರೆ ಜೋಳ ಕ್ಲೀನ್ ಮಾಡಿದ್ದಾದಮೇಲೆ ನಮ್ಮ ಮನೆಯವರು ಹಿಟ್ಟು ಹಾಕ್ಸ್ಕೊಂಡು ಬರ್ತಾರೆ. ನೀರಿಟ್ಟು ಅದು ಕಾದ ನಂತರ ನಾವು ಅದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಡ್ತೀವಿ. ಅದಾದಮೇಲೆ ರೊಟ್ಟಿನ ತೆಗಿತೀವಿ. ಸೊ ಇದು ಪ್ರೊಸೆಸ್ಸು. ಜೋಳ ಕ್ಲೀನ್ ಮಾಡಬೇಕು ಅಂದಾಗ ಅವತ್ತಿನ ದಿನ ಸ್ವಲ್ಪ ಲೇಟಾಗಿಯೇ ನಾವು ನೀರಿಟ್ಟಿರ್ತೀವಿ. ಇಲ್ಲ ಆಲ್ರೆಡಿ ಹಿಟ್ಟಿದೆ, ಜೋಳ ಕ್ಲೀನ್ ಮಾಡಿಬಿಟ್ಟು ಅದನ್ನು ಹಿಟ್ಟು ಹಾಕ್ಸ್ಕೊಂಡು ಬಂದಿದ್ದರೆ ಹಿಂದಿನ ದಿನವೇ ನಾವು ಬೆಳಗ್ಗೆ ಬೇಗನೆ ಎದ್ದು ನೀರು ಇಟ್ಟು ನಾವೇ ರೊಟ್ಟಿನ, ಅಂದರೆ ನಮ್ಮ ಮನೆಯವರು ಹಿಟ್ಟು ಕಲಸಿ ರೊಟ್ಟಿನ ಆಲ್ಮೋಸ್ಟ್ ಬೆಳೆಸಿರ್ತಾರೆ. ಅದಾದಮೇಲೆ ಬಂದು ಅವರು ಮಾಡ್ತಾರೆ. ಸೊ ಈಗ ಇಲ್ಲಿ ಸ್ವಲ್ಪ ಜೋಳ ಉಳಿದಿದ್ದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮನೆಯವರು ಹಿಟ್ಟು ಕಲಸಿ ಇಡ್ತಾ ಇದ್ದಾರೆ. ಸೊ ಈ ರೀತಿ ಸ್ಟಾರ್ಟ್ ಆಯಿತು ಇವತ್ತಿನ ಡೇ. ಸೊ ಯಾರೆಲ್ಲ ರೊಟ್ಟಿ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹಳೆಯ ವಿಡಿಯೋಗಳನ್ನು ನೀವು ನೋಡಿದ್ರೆ ಗೊತ್ತಿರುತ್ತೆ. ನಾವು ಆಲ್ಮೋಸ್ಟ್ ರೊಟ್ಟಿಯನ್ನು ಹೇಗೆ ಮಾಡ್ತೀವಿ, ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ತೀವಿ, ಸೊ ಪ್ರತಿಯೊಂದು ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆ ಇವತ್ತು ಕೂಡ ನೋಡ್ಬೋದು ರೊಟ್ಟಿನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಬೀಳಿಸಿ ಅದನ್ನ ರೊಟ್ಟಿ ತಗೊಂಡು ನಾವು ಒಂದು ಸಿಲಿಂಡ್ರಿಗೆ ಈ ಥರ 2 ಗ್ಯಾಸ್ ಸ್ಟವ್ಗಳನ್ನು ಈ ಥರ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಪುಟ್ಟಿ ಖಾಲಿಯಾಗಿದೆ. ಆಲ್ರೆಡಿ ರೊಟ್ಟಿ ತಗೊಂಡು ಬೇಯಿಸ್ತಾ ಇದ್ದಾರೆ. ಜೊತೆಗೆ ಇಷ್ಟೊಂದು ಹಿಟ್ಟು ಇನ್ನೂ ಬಾಕಿ ಇದೆ. ಅಂದರೆ ಇಬ್ಬರು ಬೇಯಿಸ್ತಿರುವಾಗ ಒಬ್ಬರು ಎದ್ಬಿಟ್ಟು ಅದನ್ನು ಬೇಯಿಸ್ತಾರೆ. ಮಳೆ ಬರ್ತಿದ್ಯಾ? ನಾನಿ ಮನೆಗೆ ಹೊಂಟ್ಯಾ? ಮೆಲ್ಲಕ್ಕೆ ಹೋಗಿ ಬಿದ್ದಿದ್ಯಾ ಎಲ್ಲರೂ ದಾರ್ಯಾಗ? ಹುಷಾರು ಕಣೆ, ಮೆಲ್ಲಕ್ಕೆ ಹೋಗಿ. ತಲೆ ಮೇಲೇನು ಚತದಿ? ಅದಕ್ಕೆ ಮೆಲ್ಲಕ್ಕೆ ಹೋಗಂದಿದ್ದು ನೋಡಿ. ರೋಡಲ್ಲೆಲ್ಲ ಹಿಂಗೆ ಬೀಳ್ಸ್ಕೊಂಡು ಹೋದ್ರೆ ಎಲ್ಲ ಗಲೀಜಾಗಲ್ಲೇನು? ತಗ ಮೆಲ್ಲಕ್ಕೆ ಹೊಡಿ, ಅಷ್ಟು ಫಾಸ್ಟಾಗಿ ಹೊಡಿಬಾರ್ದು. ಕಾಲು ಎಲ್ಲಾದ್ರೂ ಸಿಕ್ಕಂಡ್ರೆ ನೋಡಲ್ಲಿ ತಂತಿ ಐತಿ. ಹಾಗೆ ರೊಟ್ಟಿ ಆಗ್ತಿದ್ದಂಗೆ ರೋಸ್ಟ್ ಆಗಿರುವಂಥ ರೊಟ್ಟಿನ ನಮ್ಮ ಮನೆಯವರು ಈ ಥರ ಪ್ಯಾಕ್ ಮಾಡಿ ಇಲ್ಲೇ ಲೋಕಲ್ ಕೊಡೋದಿದ್ದರೆ ಹೋಗಿ ಕೊಟ್ಟು ಬರ್ತಾರೆ. ಯಾರಾದರೂ ಬೇಕಿದ್ದರೆ ಕೇಳ್ತಾರೆ, ಅಥವಾ ಯಾರಾದರೂ ಬೇಕಿದ್ದರೆ ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಸೊ ಈ ರೀತಿ ನಾವು ಡೈಲಿ ರೊಟ್ಟಿನ ಮಾಡೋದು ಮತ್ತು ಸೇಲ್ ಮಾಡೋದು. ಇನ್ನು ಬೇರೆ ಯಾರಾದರೂ ಆರ್ಡ್ರ್ ಕೊಟ್ಟಾಗ ನಾವು ಅವ್ರಿಗೆ 1 ಡೇ ಫುಲ್ ಮಾಡಿ ನೆಕ್ಸ್ಟ್ ಡೇ ಕೊಡ್ತೀವಿ. ಮದುವೆ ಫಂಕ್ಷನ್ನು ಸೊ ಏನೇ ಇದ್ದರೂ ಆರ್ಡ್ರ್ ಕೊಟ್ಟಿರ್ತಾರೆ. ಸೊ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಕೆಲವರು ಇಲ್ಲ ನಾವೇ ಡೆಲಿವರಿ ಕೊಡ್ತೀವಿ. ಈ ಥರ ಇರುತ್ತೆ. ಹಾಗೆ ಡೈಲಿ ನಮಗೆ ಕೊಡೋದಂತ ಇರುತ್ತೆ. ಕನ್ಫರ್ಮ್ ಆಗಿರುವಂಥ ಆರ್ಡ್ರ್ಗಳಾಗಿ ಇರ್ಬೋದು, ಅಥವಾ ರೆಗ್ಯುಲರ್ ಕಸ್ಟಮರ್ಸ್ ಇರ್ಬೋದು, ಅವ್ರಿಗೆಲ್ಲ ಕೊಡೋದಿರುತ್ತೆ. ಅದಾದಮೇಲೆ ನಾನು ಈಗ ರೊಟ್ಟಿ ತೆಗೆಸ್ತಾ ಇದ್ದೀನಿ. ನೀವು ನೋಡ್ಬೋದು ರೊಟ್ಟಿ ಇನ್ನೂ ಬೇಯಿಸ್ತಾ ಇದ್ದಾರೆ, ಇನ್ನೂ ಮುಗ್ದಿಲ್ಲ. ನನ್ನ ಮಗಳನ್ನ ಅಮ್ಮನ ಮನೆಗೆ ಕಳಿಸ್ಬಿಟ್ಟು ಸ್ವಲ್ಪ ರೊಟ್ಟಿ ತೆಗೆಸ್ತಾ ಇದ್ದೀನಿ. ಅದಾದಮೇಲೆ ಸಂಜೆ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ. ನನ್ನ ಮಗಳಿಗೆ ಸ್ವಲ್ಪ ಸುತ್ತಾಡಿಸ್ಕೊಂಡು ಪಾನಿಪುರಿ ಅದು ಇದು ತಿನ್ಕೊಂಡು ಅದಾದಮೇಲೆ ನಾವು ಸೀದಾ ಅಮ್ಮನ ಮನೆಗೆ ಹೋದ್ವಿ. ಅಮ್ಮನ ಮನೆಯಲ್ಲಿ ಸ್ವಲ್ಪ ಹೊತ್ತಿದ್ದು ನನ್ನ ಮಗಳಿಗೆ ಆಟ ಆಡಿಸ್ಕೊಂಡು ಅಲ್ಲಿ ಅಮ್ಮನ ಜೊತೆ ಸ್ವಲ್ಪ ಮಾತಾಡಿ ಅಲ್ಲಿ ಒಂದು ಸ್ವಲ್ಪ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಅದಾದಮೇಲೆ ರೊಟ್ಟಿ ಪ್ಯಾಕಿಂಗ್ ಇರುತ್ತೆ, ಅಥವಾ ಬೇರೆ ಕಡೆ ಎಲ್ಲಾದರೂ ಕಳಿಸೋದಿರುತ್ತೆ, ಅದನ್ನೆಲ್ಲ ಕಳಿಸ್ಬೇಕಾಗುತ್ತೆ. ಹಾಗೆ ರೊಟ್ಟಿನ ಚೆನ್ನಾಗಿ ಆರಿಸೋದಿರುತ್ತೆ. 1 ರೌಂಡ್ ನಾವು ರೊಟ್ಟಿ ಉಳಿದಿದ್ರೆ ಅದನ್ನೆಲ್ಲ ನೀಟಾಗಿ ಬಿಡಿ ಬಿಡಿಯಾಗಿ ಇಟ್ಟು ಅದನ್ನ ರೊಟ್ಟಿ ಆರ್ಸೋಕ್ಕೆ ಇಡ್ತೀವಿ. ಸೊ ಇದು ನಮ್ಮ ಡೈಲಿ ರುಟೀನ್ ಅಂತ ಹೇಳ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.